ಹಾಗಂದ್ರು ಅಂತ ನಾನ್ ನಿನ್ಗೆ ಹೇಳ್ಬಾರ್ದಿತ್ತು. ಸಾರಿ ಚಿಕ್ಕಿ. ಅಳ್ಬೇಡ, ನಿನ್ ಹತ್ರ ನನ್ಗೂ ಬೇಜಾರಾಗುತ್ತೆ. ಏನಾಯ್ತು? ನಮ್ ಸುಂದ್ರಿ ಮುಖ ಯಾಕೆ ಹೀಗಿದೆ? ಏನಿಲ್ಲ ಬಿಡಕ್ಕ, ನಾನು ಹೊರಡ್ತೀನಿ. ಆಫೀಸಲ್ಲಿ ಕೆಲಸ ಇದೆ. ಆಫೀಸಾ? ನಿನ್ಗೆ ಯಾವ್ದೇ ಆಫೀಸು? ಅದೆಲ್ಲ ಸರ್ಪ್ರೈಸು. ಸಂಜೆ ಮನೆಗೆ ಬರ್ತೀನಲ್ಲ, ಆಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಏನೇ ಅದು? ನನ್ಗೂ ಹೇಳಲ್ವಾ? ಸದ್ಯಕ್ಕೆ ಯಾರಿಗಂದ್ರೆ ಯಾರಿಗೂ ಹೇಳಲ್ಲ, ಎಲ್ರು ಕಾಯ್ಲೇಬೇಕು. ಓಕೆ, ನಾನು ಹೊರಡ್ತೀನಿ. ಸರಿ ಆಯ್ತು. ನೀನ್ ಇಷ್ಟು ಖುಷಿಯಾಗಿರೋದ್ ನೋಡಿದ್ರೆ ಯಾವ್ದೋ ಒಳ್ಳೆ ಸುದ್ದಿನೇ ಇರ್ಬೇಕು. ಒಳ್ಳೇದಾಗ್ಲಿ. ಸಂಜೆ ಮನೆಗ್ ಬೇಗ ಬಾ. ಓಕೆ ಅಕ್ಕ, ಬರ್ತೀನಿ ನಾನು. ನಕ್ಷತ್ರ, ಇದನ್ನ ಹಾಗೆ ಭೂಪತಿ ರೂಮಲ್ಲಿ ಇಟ್ಬಿಟ್ಟು ಹೋಗು. ಚಿಕ್ಕಿ ಯಾಕೋ ಡಲ್ಲಾಗಿದ್ಲು? ತಾತ ಏನಂದ್ರು? ಮತ್ತೆ ಏನಾದ್ರು ಅವಳಿಗೆ ಬೈದ್ರಾ? ಬರೀ ಬಟ್ಟೆ ಲೋಟ ಬಾಚನ್ಕೆ ಬರೀ ಇದೇನಾ ಈ ರೂಮಲ್ಲಿ? ಇದರಿಂದ ನಂಗೇನ್ ಸಿಗುತ್ತೆ? ಭೂಪತಿ ಬಗ್ಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೀರಾ? ಏನು ಇಲ್ವಾ ಈ ರೂಮಲ್ಲಿ? ಡೈರೆಕ್ಟ್ ಆಗಿ ಹೋಗಿ ಆ ಘಾಟಿ ಅಜ್ಜಿನೇ ಕೇಳ್ಬಿಡ್ಲಾ? ತಿಗ್ನೆ ಔಷಧಿ ಹೊಡ್ಯಕ್ ಬಂದವಳಿಗೆ ಇದೆಲ್ಲ ಏನಕ್ಕೆ ಅಂತ ಮುಖ ಕೊಡ್ದಂಗ್ ಬೈತಾಳೆ. ಏನಪ್ಪ ಮಾಡ್ಲಿ? ಖಾಲಿ ಕೈಯಲ್ಲಿ ಹೋದ್ರೆ ನಮ್ ಮೇಡಮ್ ನಾನು ಸುಮ್ನೆ ಬಿಡಲ್ಲ. ಕೋಟಿ ಕೋಟಿಗೆ ಯಜಮಾನ, ಈ ಇಲಿ ಗೂಡಲ್ ಬದುಕೋ ಕರ್ಮ ಏನಕ್ಕೋ. ಯಾರೋ ಬಂದ್ರು ಅನ್ಸುತ್ತೆ. ಭೂಪತಿನೇ ಆಗಿದ್ರೆ ಏನಪ್ಪ ಮಾಡ್ಲಿ? ಮೇಡಮ್, ನೀವಿಲ್ಲೇನ್ ಮಾಡ್ತಿದ್ದೀರಾ? ಎಂಟಕ್ಕೆ 8 ಅಡ್ರೆಸ್ ಚೆಕ್ ಮಾಡಾಯ್ತು, ಆದ್ರೆ ಯಾವ ಮನೇಲೂ ನಮಗ್ ಬೇಕಾಗಿರೋ ನಕ್ಷತ್ರ ಸಿಗ್ಲಿಲ್ಲ ಅಂದ್ರೆ ಏನ್ ಅರ್ಥ ಪುಟ? ಇನ್ ಅದ್ ಯಾವ ರೀತಿ ಹುಡುಕ್ಬೇಕೋ ನನಗಂತೂ ಅರ್ಥ ಆಗ್ತಿಲ್ಲ. ಅಮ್ಮ, ತುಕಾರಾಮ್ ಫ್ಯಾಮಿಲಿ ಬನಶಂಕರಿಲಿ ಇರೋದೇ ಆಗಿದ್ರೆ ಅವ್ರಿವತ್ ನಮಗ್ ಸಿಗ್ಬೇಕಾಗಿತ್ತು. ನಮ್ ಏಜೆಂಟ್ಗಳ ಬಗ್ಗೆ ನನಗ್ ನಂಬಿಕೆ ಇದೆ, ಕರೆಕ್ಟಾಗಿ ಅಡ್ರೆಸ್ ಚೆಕ್ ಮಾಡಿನೇ ಕೊಟ್ಟಿರ್ತಾರೆ. ಆದ್ರೂ ಆ ನಕ್ಷತ್ರ ಎಲ್ಲಿ ಮಿಸ್ ಆದ್ಲು? ಅದ್ ನನ್ಗೂ ಅರ್ಥ ಆಗ್ತಾ ಇಲ್ಲಮ್ಮ. ಬಟ್ ಹೋಪ್ಸ್ ಕಳ್ಕೊಬೇಡ. ನಕ್ಷತ್ರ ಮಿಸ್ ಆದ್ರೆ ಏನಂತೆ, ಶ್ವೇತಾ ಇದ್ದಾಳೆ, ನೆಕ್ಸ್ಟ್ ಅವಳನ್ನ ಹುಡ್ಕೋಣ. ಅದು ತುಂಬಾ ರಿಸ್ಕಿ ಪುಟ. ಆ ಮನೆಯವ್ರ ಮೇಲೆ ನಂಗೆ ನಂಬಿಕೆ ಇಲ್ಲ, ಅವ್ರಿಗೆ ಆ ವಿಷಯ ಹೇಳೋದಕ್ಕೆ ಭಯ ಆಗತ್ತೆ. ಹಾಗಂತ ಸುಮ್ನೆ ಇರೋಕ್ಕಾಗತ್ತಾ? ಒಂದ್ ಕೆಲ್ಸ ಮಾಡೋಣ, ಅವ್ರ ಮನೆಯವ್ರಿಗೆ ವಿಷಯ ಹೇಳೋ ಬದಲು ಶ್ವೇತಾನ ಡೈರೆಕ್ಟ್ ಆಗಿ ಮೀಟ್ ಮಾಡೋಣ. ಪರಿಸ್ಥಿತಿ ಹೀಗೀಗಿದೆ ಅಂತ ಎಕ್ಸ್ಪ್ಲೇನ್ ಮಾಡೋಣ, ಅದ್ ಅವಳಿಗೆ ಅರ್ಥ ಆಗುತ್ತೆ. ಆಮೇಲೆ ಅವಳ ಅಪ್ಪ ಅಮ್ಮನ ಹುಡ್ಕೋತಾಳೆ. ಹಾಗೆ ಮಾಡ್ಬೇಕು, ಬೇರೆ ಆಪ್ಷನ್ ಇಲ್ಲ. ಅಲ್ಲ ಮೇಡಮ್, ನಮ್ಮನೆಗೆ ಹೇಗ್ ಬಂದ್ರಿ? ಈ ರೂಮಲ್ಲಿ ಯಾಕಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಇದೇನಪ್ಪ ಇದು? ಶಾಕ್ ಮೇಲ್ ಶಾಕು. ಇದು ಈ ಕರ್ಪಿ ಮನೆನಾ? ಭೂಪತಿ ಇವ್ರ ಜೊತೆ ಇದಾನ? ಎಲ್ಲಿಂದ ಎಲ್ಲಿಗ್ ಲಿಂಕು? ದೇವ್ರೆ, ಸತ್ತೆ ನಾನು. ಮಾತಾಡಿ ಮೇಡಮ್, ಏನ್ ಯೋಚನೆ ಮಾಡ್ತಿದ್ದೀರಾ? ನೀವೇನಿಲ್ಲಿ? ಇಲ್ಲಿ ಹೇಗ್ ಬಂದ್ರಿ? ಏನ್ ಗೊತ್ತಾ, ನಾನು ಅವಾಗ್ಲಿಂದ ಶ್ವೇತಾ ಮೇಡಮ್ಗೆ ಕಾಲ್ ಮಾಡ್ತಾನೆ ಇದ್ದೀನಿ, ಕಾಲ್ ಕಟ್ ಆಗ್ತಿದೆ. ಆಮೇಲೆ ನೋಡಿದ್ರೆ ಸ್ವಿಚ್ ಆಫ್. ಮೇಡಮ್ ಎಲ್ಲ ಬ್ಯುಸಿ ಇರ್ಬೇಕು ಅಂತ ನಾನೇ ನಿಮ್ ಆಫೀಸ್ ಕಡೆಗೆ ಬರಕ್ ಹೊರಟಿದ್ದೆ, ಆದ್ರೆ ನೀವೇ ಇಲ್ಲಿ ಬಂದ್ಬಿಟ್ಟಿದ್ದೀರಾ. ಹೇಗ್ ಮೇಡಮ್ ಇದೆಲ್ಲ? ಹಾ, ನಾನು ನಿನ್ ಕಾಲ್ ಟ್ರೈ ಮಾಡ್ತಿದ್ದೆ, ನಾಟ್ ರೀಚಬಲ್ ಬರ್ತಿತ್ತು, ಅದಕ್ಕೆ ಕರ್ಕೊಂಡ್ ಹೋಗೋಣ ಅಂತ ಬಂದ್ಬಿಟ್ಟೆ. ಏನು, ನೀವ್ ನನ್ನನ್ ಕರ್ಕೊಂಡ್ ಹೋಗಕ್ ಬಂದ್ರಾ? ಆದ್ರೆ ನಮ್ಮನೆ ಅಡ್ರೆಸ್ ನಿಮ್ಗೆ ಯಾರು ಕೊಟ್ರು?
ಅದು ಏನಂದ್ರೆ ಗೊತ್ತಾಯ್ತು ಬಿಡಿ. ನಿನ್ನೆ ಸುಡುಕು ಪ್ರೈಸ್ ತಗೊಳಕ್ ಬಂದಾಗ ನಮ್ಮ ಅಜ್ಜಿ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟಿದ್ದೆ. ಆ ಅಡ್ರೆಸ್ ಹುಡ್ಕೊಂಡ್ ಬಂದ್ರಿ ತಾನೆ? ಹಾ ಕರೆಕ್ಟ್. ಆಯ್ತು ಬನ್ನಿ ನಮ್ಮ ಮನೆಗೆ ಹೋಗೋಣ. ಮತ್ತೆ ಈ ರೂಮು ಇದು ನಿಮ್ಮನೆ ಅಲ್ವಾ? ಇದು ನಮ್ಮ ಮನೆ PG. ಇದ್ರಲ್ಲಿ ಒಂದು ಹುಡುಗ ಇರ್ತಾನೆ ಭೂಪತಿ ಅಂತ, ಜಸ್ಟ್ ಕೆಲ್ಸಕ್ಕೆ ಹೋದ. ಓಕೆ ಓಕೆ ಸರಿ, ನಾವು ಹೊರಡೋಣವಾ? ಲೇಟ್ ಆಗ್ತಿದೆ. ನಾನು ರೆಡಿ, ಬನ್ನಿ ಬನ್ನಿ ಬನ್ನಿ. ಇದು ನಮ್ಮನೆ. ಇಲ್ಲಿ ನಾನು, ನಮ್ಮಮ್ಮ, ನಮ್ಮಕ್ಕ, ನಂಗೆ ಲೇಟ್ ಆಗ್ತಿದೆ, ಬನ್ನಿ ಹೊರಡೋಣ. ಸಾರಿ, ನಾನ್ ನೋಡಿ ಮಾತಾಡ್ತಾ ಇಲ್ಲೇ ನಿಂತಿದ್ದೀನಿ. ನಡೀರಿ ಹೋಗೋಣ. ಅರೆ ಯಾರು ಇವರು? ಅಮ್ಮ, ಇವ್ರು ಮಿಲ್ಲಿ ಅಂತ, ನಂಗೆ ತುಂಬಾ ಬೇಕಾದವರು. ನಾನು ಸಂಜೆ ಬಂದು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಆಶೀರ್ವಾದ ಮಾಡಿ. ಬಾಯ್ ಬಾಯ್ ಬಾಯ್. ಅಯ್ಯೋ, ಮತ್ತೆ ಈ ಘಾಟಿ ಅಜ್ಜಿನ? ನಾನು ಆಚೆ ಇರ್ತೀನಿ, ಬೇಗ ಬಂದ್ಬಿಡಿ. ನಾನು ಬರ್ತೀನಿ. ಈ ಸೃಷ್ಟಿ ಈ ಗೂಬಿ ಯಾಕೆ ಅವಳ ಜೊತೆ ಹೋದ್ಲು? ಇವಳಿಗೇನು ಕೆಲ್ಸ? ಏನ್ ಕೆಲ್ಸ ಅಂತ ನನ್ಗೂ ಗೊತ್ತಿಲ್ಲ ಅಜ್ಜಿ. ಅದೇನೋ ಹೊಸ ಆಫೀಸು ಸರ್ಪ್ರೈಸು ಅಂತ ಅಂತಿದ್ಲು. ಹೊಸ ಆಫೀಸಾ? ಇವಳು ಬಾಳಗೊಂದಿಷ್ಟು ನಮ್ಮ ಮರ್ಯಾದೆ ತೆಗಿಬೇಕು ಅಂತಾನೆ ಇವಳು ಹೀಗಾಡ್ತಿದ್ದಾಳೆ ಅನ್ಸತ್ತೆ. ಸುಡ್ಗಾಡು, ಇದ್ದರಿದ್ರಕ್ಕೆ ಬೇರೆ ಎಲ್ಲೂ ಕೆಲ್ಸ ಇಲ್ಲ ಅಂತ ಹುಳ ಹಿಡಿಯೋ ಕಂಪ್ನಿಗೆ ಸೇರ್ಕೊಂಡ್ಲಾ? ಕರ್ಮ ಕರ್ಮ. ಸಚ್ ಅ ವೇಸ್ಟ್ ಆಫ್ ಟೈಮ್. ಬೆಳಗ್ಗೆಯಿಂದ ಆಡಿಷನ್ ಮಾಡ್ತಿದೀವಿ, ಒಬ್ರಾದ್ರೂ ಕೇಪಬಲ್ ಕ್ಯಾಂಡಿಡೇಟ್ ಸಿಕ್ಕಿದ್ರ? ಎಲ್ಲ ವೇಸ್ಟ್. ಯಾರಿಗೂ ಸರಿಯಾಗಿ ಮಾತಾಡಕ್ಕೆ ಬರಲ್ಲ. ಇವ್ರನ್ನೆಲ್ಲ ಆರ್ಜೆ ಮಾಡ್ಕೊಂಡ್ರೆ ನನ್ ಶೋ ಕತೆ ಅಷ್ಟೇ. ಹೌದು, ಸಿಟಿನಲ್ಲಿರೋ ಫೇಮಸ್ ಆರ್ಜೆಗಳನ್ನೆಲ್ಲ ಇನ್ವೈಟ್ ಮಾಡಿ ಅಂತ ಹೇಳಿದ್ನಲ್ಲ, ಯಾಕೆ ಯಾರು ಬರ್ಲಿಲ್ಲ? ಮೇಡಮ್, ನಮ್ಮ ಕೈಲಿ ಆದಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಹೀಗ್ ದಿಢೀರ್ ಅಂತ ಹೇಳಿದ್ರೆ ಆಗಲ್ಲ, ಯೋಚನೆ ಮಾಡಕ್ಕಾದ್ರೂ ಅಟ್ಲೀಸ್ಟ್ ಒಂದ್ ವಾರ ಟೈಮ್ ಕೊಡಿ ಅಂತ ಕೇಳಿದ್ರು. ಡ್ಯಾಮ್ ಇಟ್, ನಿಮ್ಮನ್ನೆಲ್ಲ ನಂಬ್ಕೊಂಡ್ರೆ ನನ್ ಸ್ಟೇಷನ್ ಕತೆ ಅಷ್ಟೇ. ಈಗ ಹೊಸ ಆರ್ಜೆ ಇಲ್ದೆ ನೈಟ್ ಶೋ ಹೇಗ್ ನಡೆಯುತ್ತೆ ಹೇಳಿ ಅದನ್ನ. ಮ್ಯಾಮ್, God, Millie, have you lost your mind? This girl again. What is wrong with you? ಮ್ಯಾಮ್ ಪ್ಲೀಸ್ ಲೆಟ್ ಮಿ ಎಕ್ಸ್ಪ್ಲೇನ್. ಸ್ಯಾಂಡಿ, ಈ ಹುಡುಗಿನ ರೆಕಾರ್ಡಿಂಗ್ ರೂಮಿಗೆ ಕರ್ಕೊಂಡು ಹೋಗಿ ವಾಯ್ಸ್ ಟೆಸ್ಟ್ ಮಾಡಿಸಿ. ಎಲ್ಲರೂ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಮಿಲಿ, ತಲೆ ಕೆಟ್ಟಿದ್ಯಾ ನಿನ್ಗೆ? ಅವಳನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ನಿನ್ನೆ ನಿನ್ಗೆ ಕ್ಲಿಯರ್ ಆಗಿ ಹೇಳಿದೀನಿ ನಾನು ಅವಳನ್ನ ಆರ್ಜೆ ಮಾಡಲ್ಲ ಅಂತ. ಅಷ್ಟ್ ಹೇಳಿದ್ಮೇಲೆ ನಿನ್ಗೆ ಅರ್ಥ ಆಗ್ಲಿಲ್ವಾ? ಮೊದ್ಲೇ ನನ್ಗೆ ತಲೆ ಕೆಟ್ಟಿದೆ, ಅದ್ರಲ್ಲಿ ಇವಳು ಬೇರೆ. ಅಯ್ಯೋ, ಆ ಕತೆ ಯಾಕೆ ಹೇಳ್ತೀರಾ ಮ್ಯಾಮ್? ನಂಗೆ ಗೊತ್ತಿಲ್ದಲೆ ಇವಳ ಹತ್ರ ಸಿಗಾಕೊಂಬಿಟ್ಟೆ. ದೊಡ್ಡ ಸ್ಟೋರಿ ಅದು, ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಲುಕ್, ನಿನ್ ಪುರಾಣ ಕೇಳ್ಕೊಂಡಿರೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಹೋಗಿದ್ ಕೆಲ್ಸ ಏನಾಯ್ತು? ಭೂಪತಿ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಅದನ್ನ ಹೇಳು. ಈ ಮಿಸ್ ಮಿಲಿ ಒಂದ್ ಕಡೆ ಹೋದ್ಲು ಅಂದ್ರೆ ಕೆಲ್ಸ ಕಂಪ್ಲೀಟ್ ಆಯ್ತು ಅಂತಾನೆ ಲೆಕ್ಕ. ಭೂಪತಿ ಬಗ್ಗೆ ವಿಷಯ ಗೊತ್ತಾಯ್ತು, ಆದ್ರೆ ಅದ್ರ ಜೊತೆ ಒಂದ್ ಶಾಕಿಂಗ್ ವಿಷಯನೂ ಇದೆ. ನೀವ್ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ ಅಂತ ವಿಷಯ. ಮಿಲ್ಲಿ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದಿಲ್ಲ ಅಂದ್ರೆ ನಿನ್ ಕತ್ತಿಸಕ್ ಬಿಡ್ತೀನಿ. ಮೇಡಮ್, ಆ ನಕ್ಷತ್ರಂಗೂ ನಿಮ್ಗೂ ಯಾವ ಜನ್ಮದ್ ನಂಟೋ ಗೊತ್ತಿಲ್ಲ. ಆ ವಿಧಿ ಸುತ್ತಿ ಸುತ್ತಿ ಅವಳನ್ನ ನಿಮ್ಮ ಹತ್ರನೇ ಕರ್ಕೊಂಡ್ ಬರ್ತಿದೆ. ನಿಮ್ ಗ್ರಹಚಾರಕ್ಕೆ ನಿಮ್ ಬಾವಿ ಪತಿ ಭೂಪತಿ ಅವಳ ಮನೇಲೆ ಇರೋದು. ವಾಟ್? ಇವಳ ಮನೆಲ್ಲ? ಬಟ್ ವೈ? ಇವ್ರಿಬ್ರು ಏನಾದ್ರು ರಿಲೇಟಿವ್ಸಾ? ಅದೆಲ್ಲ ಏನು ಇಲ್ಲ. ಇವಳ ಮನೇಲಿ ಒಂದ್ ಇಲಿ ಗೂಡ್ ತರ ಒಂದ್ ಚಿಕ್ಕ ರೂಮ್ ಇದೆ. ಭೂಪತಿ ಅದ್ರಲ್ಲಿ ಪೇನ್ ಗೆಸ್ಟ್ ಆಗಿದ್ದಾನೆ. ಊಟ ತಿಂಡಿ ಎಲ್ಲ ಇವಳ ಮನೆದೆ. ಅವನು ಇವಳು ತುಂಬಾ ಕ್ಲೋಸ್ ಅನ್ಸುತ್ತೆ. ಕಾರಲ್ಲಿ ಬರ್ತಾ ಒಂದ್ ಮಾತಾಡಿದ್ಲು. ಯಪ್ಪ, ಬರೀ ಅವಂದೇ ಮಾತು. ಅವನಂಗೆ ಅವನಿಂಗೆ. ಏನೋ ಚಿಕ್ಕೋರಿಂದ ಇಬ್ರು ಒಟ್ಟಿಗೆ ಆಡ್ಕೊಂಡ್ ಬೆಳ್ದೋರ್ ತರ ಆಡ್ತಾಳೆ. ಕೇಳಿ ಕೇಳಿ ಕಿವಿಯಲ್ಲಿ ರಕ್ತ ಬರೋದೊಂದ್ ಬಾಕಿ. ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಭೂಪತಿ ನಕ್ಷತ್ರ ಮನೇಲಿರೋದ? ಸೀರಿಯಸ್ಲಿ? ಹ್ಞೂ ಮೇಡಮ್, ನನ್ಗೂ ಶಾಕ್ ಆಯ್ತು. ನೋಡಿ, ಈ ಡೈರಿ ತಗೊಳ್ಳಿ.
ಇದವ್ನ್ ರೂಮಲ್ಲಿ ಸಿಕ್ತು. ಅವ್ನ್ ಯಾಕ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾನೆ, ಯಾಕ PG-ಯಲ್ಲಿ ಬದುಕ್ತಿದ್ದಾನೆ, ಎಲ್ಲಾ ಡೀಟೇಲ್ಸು ಇದೆ. Yes FM 92.5 live bombat karo. ಏನಪ್ಪ ಇದು ಲೈಟ್ ಆನ್ ಅಂಡ್ ಆಫ್ ಎಲ್ಲ ಆಗ್ತಿದೆ. Yes FM 92.5 live bombat karo. RJ ಸ್ಟುಡಿಯೋ ಅಂದ್ರೆ ಹೀಗೆಲ್ಲ ಇರುತ್ತಾ? ಏನೇನೆಲ್ಲ ಇದೆ? ಮೈಕು, ಹೆಡ್ಸೆಟ್ಟು, ಕಂಪ್ಯೂಟ್ರು, ಏನೇನೋ ಬಟನ್ಸು. ಇದನ್ನೆಲ್ಲ ಕಲ್ತು RJ ಆಗೋದಂದ್ರೆ ಹುಡುಗಾಟನ? ಒಂಥರ ಖುಷಿನೂ ಆಗ್ತಿದೆ, ಜೊತೆಗೆ ಭಯನೂ ಆಗ್ತಿದೆ. ಹಾಯ್ ಹಲೋ ಶುಭೋದಯ ವೀಕ್ಷಕರೇ, ನಾನ್ ನಿಮ್ಮ ಮನೆ ಹುಡುಗಿ ನಕ್ಷತ್ರ, ಹಾಗೂ ನೀವು ಕೇಳ್ತಿದ್ರಾ ನಿಮ್ಮ ನೆಚ್ಚಿನ ಶೋ ಏನಿದು ಕಿರಿಕು. ಸಾರಿ ಮೇಡಮ್, ಅದ್ ಹೀಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ತಗೋ ಈ ಸ್ಕ್ರಿಪ್ಟ್ ನೋಡ್ಕೊ, ನಾನು 20 ಮಿನಿಟ್ಸ್ ಅಲ್ಲಿ ಬರ್ತೀನಿ. ಇವಳ ಕೈಲಿ ಸಿಗಾಕೊಂಡಿದ್ ಕರ್ಮಕ್ಕೆ ಸುಮ್ನೆ ಒಂದ್ ಆಡಿಷನ್ ತರ ಮಾಡಿ ವಾಯ್ಸ್ ಚೆನ್ನಾಗಿಲ್ಲ, ಸೂಟ್ ಆಗಲ್ಲ ಅಂತ ಏನಾದ್ರೂ ಒಂದ್ ಹೇಳಿ ಇಲ್ಲಿಂದ ಓಡಿಸ್ಬೇಕು. ಸರಿಯಾಗಿ ಓದ್ಕೊ. ಮೇಡಮ್ ರೆಡಿ. ವಾಟ್, ಇಷ್ಟ ಬೇಗನಾ? ಕರೆಕ್ಟ್ ಆಗಿ ಬೈ ಹಾರ್ಟ್ ಮಾಡ್ಕೊ. ಬಾಯ್ಪಾಠ ಮಾಡಿದ್ರೆ ಚೆನ್ನಾಗಿರಲ್ಲ ಮೇಡಮ್, ವಿಷಯ ಅರ್ಥ ಆಗಿದೆ. ಅದನ್ನ ನನ್ ಸ್ಟೈಲ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಓಕೆನಾ? ರಿಜೆಕ್ಟ್ ಆಗೋಡ್ ಹೆಂಗ್ ಹೇಳಿದ್ರೆ ಏನಂತೆ. ಹಾ ಸರಿ ಸರಿ, ಸ್ಟಾರ್ಟ್ ಮಾಡು. ಹಾಕೋ ಹಾಕೋ.